ಹುಡುಗರ ಜೊತೆ 3 ವರ್ಷ ಅಲ್ಲಿ ಇದ್ರು. ಕೃಷ್ಣಾ ನದಿ ದಂಡೆಯ ಮೇಲೆ ಕುರಿ ಕಾಯುವಂಥ ಹುಡುಗರ ಜೊತೆ 3 ವರ್ಷ ಕುರಿ ಕಾಯ್ಕೋತಿದ್ರು. ಅಂತ ಸಿದ್ಧಾರೂಢರಿಗೆ ಆ ಹುಡುಗರು ತಿಳಿದ್ರೆ ಒಂದು ರೊಟ್ಟಿ ಕೊಡ್ತಾ ಇದ್ರು, ಇಲ್ದಿದ್ರೆ ಇಲ್ಲೇ ಇಲ್ಲ. ಕುರಿ ಯಾವ ಕಡೆ ಹೋತೋ ಆ ಕಡೆ ಹೋಗಿ ಅವುಗಳನ್ನು ಮತ್ತೆ ಒಂದುಗೂಡಿಸುವಂತಹ ಕಾಯಕ ಸಿದ್ಧಾರೂಢರು. ಹುಡುಗರು ಹೇಳ್ತಿದ್ದೆ, ಮತ್ತೆ ಆ ಕಡೆ ಕುರಿ ಹೋಗ ನೋಡಿ ತಗೊಂಡು ಬಾ, ಹೊಡ್ಕೊಂಡು ಬಾ ಅಂತ ಸಿದ್ಧಾರೂಢರಿಂದ ಸೇವೆ ಮಾಡಿಸ್ಕೊಂಡಂಥ ಆ ಹುಡುಗರು ಹೇಳ್ದಂಗೆ ಕೇಳ್ತಿದ್ರು. ಸಿದ್ಧಾರೂಢರು ಊರೊಳಗೆ ಹೋಗಿ ಹೇಳಿದ್ರು, ನಮ್ಮ ಜೊತೆ ಒಬ್ಬವನು ಯಾವನೋ ಸಾಧು ನಂಗೆ ಕಾಣ್ತಾನೆ, ನಮ್ಮ ಜೊತೆ ಊಟ ಮಾಡ್ತಾನ, ನಮ್ಮ ಜೊತೆ ಕುರಿ ಕಾಯ್ತಾನ, ನಾವು ಏನು ಹೇಳ್ತೀವೋ ಆ ತೆಗೆದ ಮಾಡ್ತಾನ ಅಂತ ಹುಡುಗರು ಊರೊಳಗೆ ಹೋಗಿ ಹೇಳಿದಾಗ, ಏನು ಆಶ್ಚರ್ಯ ಇದು, ಯಾರು ಅಂತ ಕೇಳಿದಾಗ ಯಾರೂ ಏನೋ ಗೊತ್ತಿಲ್ಲ ಅಂದಾಗ ಊರೊಳಗೆ ಕೆಲವು ಜನರಿಗೆ ಪ್ರಚಾರ ಆಗ್ತದೆ, ಯಾರಿರಬಹುದು ಅಂತೇಳಿ. ಹುಡುಗರು ಹೇಳ್ತಾ ಅಂದ್ರೆ ಏನು ಯಾರಾದರೂ ಇದ್ದಿರಬೇಕು ಅಂತ ಕೆಲವು ಮಂದಿ ಉದಾಸೀನದಿಂದ ಬಿಡ್ತಾ ಇದ್ದಾರೆ. ಮುಂದೊಂದು ಸಲ ಕುರಿ ಕಾಯುವಂಥ ಸಂದರ್ಭ, ಎಲ್ಲರೂ ಊಟಕ್ಕೂ ಕೂತಿದ್ರು. ಕುರಿ ಮುನ್ನೋಡೆ ಮೇಲೆ ಕಟ್ಟಿದ್ದು. ಒಂದು ಯಾವ ಕಂಟಿಯಿಂದ ಒಂದು ಹುಲಿ ಬೇಟೆ ಆಡಬೇಕು ಅಂತೇಳಿ ಒಂದು ಕುರಿಯನ್ನು ಹಿಡ್ಕೊಂಡು ಹೋಗ್ಬೇಕಂತ ಮೆಲ್ಲನೆ ಬಂದು ಕಂಟಿಯಿಂದ ಜಿಗಿಯುವಷ್ಟರಲ್ಲಿ ಕುರಿ ನೋಡಿ ಒದರ್ಕೋತ ಆ ಕಡೆ ಹೊಂಟು. ಹುಡುಗರೆಲ್ಲ ಹುಲಿ 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 ಅಂತೇಳಿ ಚೀರ್ಲಕ್ಕತ್ತು. ಆಗ ಸಿದ್ಧಾರೂಢಪ್ಪ ಅಲ್ಲೇ ಹೋಗಿ ಅವನು ನಿಂತಿದ್ದ, ಅದನ್ನು ನೋಡಿದ ಆ ಕ್ಷಣದಲ್ಲಿ ಸೀದಾ ಹುಲಿ ಎದುರುಗಡೆ ಹೋಗಿ ತಮ್ಮ ಅಮೃತವಾದ ಹಸ್ತವನ್ನು ಆ ಯಾವ ಹುಲಿ ಕಡೆ ತೋರಿಸಿದಾಗ ಹುಲಿ ತನ್ನ ವ್ಯಾಘ್ರತ್ವವನ್ನೇ ಮರೆತು, ಏನು ಸಿಟ್ಟಿನಿಂದ ಬಂದು ಭೇಟಿ ಆಡಬೇಕು ಅಂತೇನು ಬಂದಿತ್ತೋ ಆ ಯಾವ ಸಿಟ್ಟು ಮರೆತು ಸಾಕಿದ ನಾಯಿಯಂತೆ ಮೆಲ್ಲನೆ ಬಾಲ ಅಗಲಾಡಿಸ್ಕೋತ ಸಿದ್ಧಾರೂಢ ಹತ್ರ ಬಂದು ಸಿದ್ಧಾರೂಢಪ್ಪನ ಪಾದಕ್ಕೆ ನಮಸ್ಕಾರ ಮಾಡಿ ಕುಂತು. ಆಗೆಲ್ಲ ಹುಡುಗರು ಆ ಕುರಿ ಜೊತೆ ಓಡೋಗಿದ್ದು ಅಂಜಿ ಹುಲಿ ಹುಲಿ ಅನ್ಕೋತ. ಆಗ ಸಿದ್ಧಾರೂಢ ಹೇಳಿದ್ರು, ಬರಪ್ಪ, ಇದೇನೂ ಮಾಡೋದಲ್ಲ, ಸುಮ್ಮ ನಮ್ಮ ಬೆಟ್ಟಿಗೆ ಬಂದಾರ, ಬನ್ರಿ ಅಂತೇಳಿ ತಿಳ್ಕೊಂಡು ಸಿದ್ಧಾರೂಢ ಕರೆದಾಗ ಹುಡುಗರಿಗೆ ಸ್ವಲ್ಪ ಧೈರ್ಯ ಬಂದಿತ್ತು. ಯಾಕೆಂದ್ರೆ ಸಿದ್ಧಾರೂಢ ಇದ್ರಲ್ಲ ಜೊತೆ. ಮೆಲ್ಲನೆ ಒಬ್ರು ಬಂದರು. ಹುಲಿ ಮೇಲೆ ಕೈ ಆಡಿಸೋದು, ತಲೆ ಮೇಲೆ ಕೈ ಆಡಿಸೋದು, ಬಾಲ ಹಿಡಿದು, ಕಿವಿ ಹಿಡಿದು ಸಿದ್ಧಾರೂಢರ ಮೇಲೆ ಕೂತಿದ್ರು. ಎಲ್ಲ ಹುಡುಗರಿಗೆ ಆಶ್ಚರ್ಯನೇ ಇಷ್ಟು, ಏನಿದು, ಒಂದು ವೇಳೆ ಇವಾಗ ಇಲ್ಲದೆ ಹೋದ್ರೆ ನಾವು ಎಷ್ಟೋ ಕುರಿಗಳನ್ನು ಕಳ್ಕೊತಿದ್ದೇವೋ ಏನೋ ಅಂತೇಳಿ ತಿಳ್ಕೊಂಡು ಅಂದ ಊರೊಳಗೆ ಹೋಗಿ ಅದೇ ಸುದ್ದಿ ಹುಡುಗರು. ಇವತ್ತ ನಾವು ಊಟಕ್ಕೆ ಕೂತಂಥ ಸಂದರ್ಭದೊಳಗೆ ಒಂದು ಹುಲಿ ಬಂದಿತ್ತು. ಕುರಿ ಒಯ್ಯುವಂಥ ಆ ಸನ್ನಿವೇಶದೊಳಗೆ ಸಿದ್ಧಾರೂಢರ ಯಾವನೋ ಒಬ್ಬ ಪುಣ್ಯಾತ್ಮ ಅದನ್ನು ಹಿಡಿದು ಅದರ ಮ್ಯಾಲೆ ಕೂತ ನಾವು ಅದನ್ನು ಮುಟ್ಟಿ ಆನಂದ ಆಟ ಆಡಿ ಬಂದೀವಿ ಅಂತ ಹೇಳಿದಾಗ ವಿಚಿತ್ರ ಜನರಿಗೆ. ನೋಡ್ಬೇಕು ನಾಳಿನ ದಿನ ಅಂತೇಳಿ ತಿಳ್ಕೊಂಡು ಅದು ದಿನಾಲೂ ಬರೋದು, ಸಿದ್ಧಾರೂಢರ ಜೊತೆ ಇರೋದು. ಮತ್ತೆ ಇವರು ಸಾಯಂಕಾಲ ಹುಡುಗರು ಕುರಿ ಹೊಡ್ಕೊಂಡು ಹೋಗುವಂಥ ಸಂದರ್ಭದೊಳಗೆ ಮತ್ತೆ ಹುಲಿ ಮಲ್ಲಿ ಹೋಗ್ತಾ ಇತ್ತು. ಅಂಥ ಸಂದರ್ಭದೊಳಗೆ ಒಂದು ಸಲ ಊರಿನ ಜನ ನೋಡಬೇಕು ಏನಿಲ್ಲ, ಹುಡುಗರು ಹೇಳೋದು ಸತ್ಯ ಏನೋ, ಭಾಳ ದಿವಸ ಆಯ್ತು ಹೇಳಕತ್ಯಾರ ಅಂತೇಳಿ ಒಂದು 4-6 ಜನ ಕೂಡಿ ಬಂದರು. ಅದರೊಳಗೊಬ್ಬ ಬೇಟೆಗಾರ ವಿಚಾರ ಮಾಡಿದ, ಏನು ಹುಡುಗರು ಹೇಳಕತ್ತಿದ್ದು, ಒಂದು ದಿವಸ ಆ್ಯಕ್ಚುಲಿ ಬಂದು ನೋಡಿದ್ದವ, ಹುಲಿ ಬಂದು ಇವ್ರ ಜೋಡಿ ಆಡೋದು. ಇದು ಹುಲಿ ಚರ್ಮ, ಇದನ್ನು ಬೇಟೆ ಆಡಿದ್ರೆ ನನಗೆ ಸಾಕಷ್ಟು ಹಣ ಸಿಗ್ತದ, ಇದನ್ನು ಬೇಟೆ ಆಡಬೇಕು ಅಂತ ಅವ ಒಂದು ಕಂಟಿ ಮರೆಗೆ ಬಂದು ಬಂದೂಕ ಹಿಡ್ಕೊಂಡು ಕೂತಿದ್ದ, ಇದನ್ನು ಹೊಡಿಬೇಕು ಅಂತ. ಆ ಹುಲಿ ಯಥಾರ್ಥವಾಗಿ ಆ ಕಡೆ ದಿನ ಹೇಗೆ ಬರ್ತಾ ಇತ್ತು ಹಾಗೆ ಬರ್ಲಿಕ್ಕೆ ಹತ್ತಿತ್ತು. ಈ ಕಡೆ 4-6 ಜನ ಬರ್ಲಿಕ್ಕೆ ಹತ್ತಿದ್ರು, ನೋಡಬೇಕು ಹುಲಿ ಅಂತ ಹೇಳ್ತಾರೆ ಹುಡುಗರು ಅಂತ ಹೇಳಿ.
ಕುರಿ ಜೊತೆ ಸಿದ್ಧಾರ್ಥ ಸಹಜವಾಗಿ ನಿಂತಿದ್ರು. ಪ್ರತಿನಿತ್ಯದಂತೆ ಆ ಯಾವ ಹುಲಿ ಮೆಲ್ಲನೆ ಬರ್ಲಿಕ್ಕೆ ಹತ್ತಿತ್ತು. ಇವ ಗುರಿ ಇಟ್ಟಿದ್ದ ಬೇಟೆಗಾರ. ಇದನ್ನೇ ಬೇಟೆಯಾಡಿ ಇದರ ಚರ್ಮವನ್ನು ತಗೊಂಡು ಮಾರವರ ನಾ ಶ್ರೀಮಂತ ಆಗ್ತೀನಿ. ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ. ಕರ್ಮಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ನೋಡ್ರಿ, ಎಮ್ಮಿಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ನನಗೆ ಅನ್ನ ಚಿಂತೆ, ಥೂ ಮರಳೆ ನಿನಗೆ ಕಾಮದ ಚಿಂತೆ. ಅಕ್ಕ ಮಾದೇವಿ ಹೇಳ್ತಾ ಇದ್ದಾರೆ. ಒಬ್ಬೊಬ್ರಿಗೆ ಒಂದೊಂದು ಚಿಂತೆ. ನಿನ್ನ ಸಿದ್ಧಾರ್ಢಿಗೆ ವಿಷ ಕೊಟ್ಟಾಗ ಒಬ್ಬವ ಕೈಯೊಳಗೆ ಹಿಂಗೆ ಬಿಳಿ ಹಾಳಿ ಹಿಡ್ಕೊಂಡು, ಸಿದ್ಧಾರ್ಥ ಈಗ ಸಾಯ್ತಾನ, ನೀವು ಎಲ್ಲರೂ ಸಹಿ ಮಾಡ್ರಿ, ಉತ್ತರಾಧಿಕಾರಿ ನಾ ಮುಂದೆ ಹಾಕ್ತೀನಿ ಅಂತ ಸಹಿ ಮಾಡಿಸ್ಕೊಳಕ್ ತಿರುಗಾಡಕತ್ತಿಂದಂತ ಪುಣ್ಯಾತ್ಮ ಒಬ್ಬ. ಅವರನ್ನು ಬದುಕಿಸ್ಬೇಕು, ಉಳಿಸ್ಬೇಕು ಅಂತ ಸಾವಿರ ಜನ 21 ದಿನಗಳ ಪರ್ಯಂತರ ಊಟ ಇಲ್ಲ, ನೀರಿಲ್ಲ, ಕೂತಾರ, ಧ್ಯಾನ ಮಾಡ್ತಾರ, ಚಿಂತನೆ ನಡೆದ, ಓಂ ನಮಃ ಶಿವಾಯ ಘೋಷಣೆ ನಡೆದ. ಅಂಥಗಳು ಒಬ್ಬ ಪುಣ್ಯಾತ್ಮ ಸಹಿ ಮಾಡ್ರಿ, ಮುಂದೆ ನಾವು ಉತ್ತರಾಧಿಕಾರಿ ಆಗ್ತೀನಿ ಅಂತ ಇದ್ದ. ಹಾಗೆ ಇಲ್ಲಿ ಅಕ್ಕಮಾದಿ ಹೇಳೋದು ನಿಜವಾದ 100% ಸತ್ಯ. ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ. ಎಮ್ಮಿಗೆ ಹೆಸರು ಕಂಡಿತ್ತು ಅಂದ್ರೆ ಇದನ್ನು ಯಾವಾಗ ನಾನು ಮೈದೇನು, ನಾನು ಯಾವಾಗ ದಷ್ಟಪುಷ್ಟ ಅದೇನು, ನನಗೆ ಯಾವಾಗ ಹೊಟ್ಟೆ ತುಂಬಿತ್ತು ಅನ್ನುವಂಥದ್ದು ಎಮ್ಮಿಗೊಂದು ಚಿಂತೆ. ಕರ್ಮಿಗೊಂದು ಚಿಂತೆ. ಆ ತುಂಬ ಸದೃಢವಾದ ಎಮ್ಮೆಯನ್ನ ನೋಡಿ ಒಬ್ಬ ಚಮ್ಮಾರ, ಚಪ್ಪಲ್ ಮಾಡುವಂಥ ವ್ಯಕ್ತಿ, ಓ ಈ ಎಮ್ಮೆಯನ್ನ ನಾನು ತೆಗೆದುಕೊಂಡಿದ್ದೆ, ಆದರೆ ಇದರೊಳಗೆ ಎಷ್ಟು ಚಪ್ಪಲ ಆಗ್ತಾವ ಅಂತ ಅವನಿಗೆ ಚಿಂತೆ. ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ. ಒಬ್ಬೊಬ್ರಿಗೆ ಒಂದೊಂದು ಚಿಂತೆ ಇರ್ತಾವತ್ತೆ. ಹಾಗೆ ಇಲ್ಲಿ ನೋಡಬೇಕು ಅಂತೇಳಿ ತಿಳ್ಕೊಂಡು 4-6 ಜನ ಈ ಕಡೆ ಬರ್ತಾ ಇದ್ರು. ಹುಲಿ ಸಿದ್ಧಾರ್ಥಪುರ ದರ್ಶನ ತೆಗೆದುಕೊಂಡು ಹೋಗ್ಬೇಕು ದಿನಾಲು ಅಂತೇಳಿ ತಿಳ್ಕೊಂಡು ಹುಲಿ ಬರ್ಲಿಕ್ಕೆ ಹತ್ತಿತ್ತು ಮೆಲ್ಲನೆ. ಸಾಧ್ಯ ಅಂತ ಕಲ್ಪನೆ ಇಲ್ಲ. ನಾನು ಈಗಲೇ ನಾನು ಪ್ರಾಣ ಬಿಡ್ತೀನಿ ಅನ್ನೋ ಕಲ್ಪನೆ ಇಲ್ಲ. ಯಾರಿಗೂ ನಮ್ಮ ಸಾವಿನರು ಇಲ್ಲ. ಅದೊಂದು ಗುಟ್ಟು ಭಗವಂತ ತನ್ನ ಕೈಯಲ್ಲಿ ಹಿಡ್ದಾನಂತೆ ಆರಾಮದೀವಿ ನಾವು. ನಮ್ಮ ಸಾವು ನಮ್ಗೆ ಗೊತ್ತಾದ್ರೆ ನಿದ್ದೆ ಹತ್ತಿದ್ದಿಲ್ಲ, ಊಟ ರುಚಿ ಹತ್ತಿದ್ದಿಲ್ಲ, ಗೋಳು ಅಂತ ಅಳ್ಕೋತ್ ಕೂರ್ತಿದ್ದೆವು. ಅದಕ್ಕಾಗಿ ಅದೊಂದು ಸಣ್ಣ ಕೈ ಹಿಡ್ದಾನ ಮರಣ ಅನ್ನೋದು. ಹಾಗೆ ಯಾವ ಭಯ ಇಲ್ಲ, ನಾನೀಗ ಸಾಯ್ತೀನಿ ಅನ್ನೋ ಕಲ್ಪನೆ ಇಲ್ಲ. ಮೆಲ್ಲನೆ ಸಾಕು ಪ್ರಾಣಿಯಂತೆ ಬರ್ಲಿಕ್ಕತ್ತಿತ್ತು ಹುಲಿ. ಈ ಕಡೆ ಜನ ಬಂದು ನಿಂತಿದ್ರು. ಕುರಿ ಕಾಯೋರು ಸಿದ್ಧಾರ್ಥಪ್ಪ ಕುರಿ ಮಧ್ಯದಲ್ಲಿ ಅಲ್ಲೇ ನಿಂತಿದ್ರು. ಇವ ಏನು ಗುರಿ ಇಟ್ಟ, ಏಕ್ದಮ್ ಬಂದೂಕ್ ಹೊಡೆದ, ಗುಂಡು ಬಡಿತು. ಹುಲಿ ಸಿಟ್ಟಿಗೆ ಹೋಗಿ ಆ ಬೇಟೆಗಾರನ ಹೊಟ್ಟೆ ಹರಿತು. ಚೀರಲು ಅಷ್ಟರಲ್ಲಿ ಸಿದ್ಧಾರ್ಥ ಓಡಿ ಹೋದ್ರು. ಹುಲಿ ನಿಶ್ಶಬ್ದವಾಗಿತ್ತು. ಸಿದ್ಧಾರ್ಥ ಪಾದದ ಮೇಲೆ ಬಿತ್ತು, ಕಣ್ಣೀರು ಸುರಿಸ್ಲಕತ್ತು. ತಲೆ ಮೇಲೆ ಕೈ ಇಟ್ಟು, ಈ ಜನ್ಮ ನಿಂದು ಮುಗಿತಪ್ಪ, ಮುಂದಿನ ಜನ್ಮದಲ್ಲಿ ಮಾನವನಾಗಿ ನನ್ನ ಹತ್ರ ಬರ್ತಿ ಅಂತ ಆಶೀರ್ವಾದ ಮಾಡಿದ್ರು ಸಿದ್ಧಾರ್ಥ. ಆ ಹುಲಿ ಜನ್ಮವೇ ಗುರುನಾಥ ಆರೋಡ್ರ ಅಂತ ಸಿದ್ಧಾರ್ಥ ಶಿಷ್ಯರು ಬರ್ತಾ ಇದ್ದಾರೆ, ಗುರುನಾಥ ಆರೋಡ್ರ ಅಂತ ಹೇಳಿ. ಹಾಗೆ ಬೇಟೆಗಾರನ ಕಳ್ಳ ಹೊರಗೆ ಬಿದ್ದಿದ್ದು. ಆ ಕಳ್ಳನ್ನು ಒಳಗೆ ಹಾಕಿ ತಾವೆಲ್ಲ ಸುತ್ತಿ ಹಸ್ತಸ್ಪರ್ಶ ಮಾಡಿ 6 ತಿಂಗಳ ತನಕ ನೀನು ಹಸಿ ಇಡ್ತಿ ಅಂತ ಸಿದ್ಧಾರ್ಥ ಹೇಳಿದಾಗ 6 ತಿಂಗಳ ನಂತರ ಅವ ಎತ್ತರಾದ ಅಂತ ಬರ್ತಾ ಇದೆ. ಅಂಥ ಯಾವ ಸಿದ್ಧಾರ್ಥ ಕೃಪೆಯಿಂದ ಹುಲಿ ಜನ್ಮ ಹೋಗಿ ಮನುಷ್ಯ ಜನ್ಮ ಬಂದು ಈ ಉಜ್ಜಯಿನಿ ಮನೆಯೊಳಗೇನು ಸಿದ್ಧಾರ್ಥ ಇರ್ತಾ ಇದ್ರು. ಅವರ ತಮ್ಮ ಸಿದ್ದಪ್ಪ ಉಜ್ಜಯಿನಿ ಅಂತ ಅವರ ತಮ್ಮ ಇದ್ದ, ಭೀಮಣ್ಣನ ತಮ್ಮ ಸಿದ್ದಪ್ಪ. ಆ ಸಿದ್ದಪ್ಪನ ಯಾವ ಹೊಟ್ಟೆಯಿಂದ ಈ ಯಾವ ಮನುಷ್ಯ ಹುಡ್ತಾನೆ, ಹುಲಿ ಜನ್ಮ ಮನುಷ್ಯ, ಅವನ ಹೆಸರು ಗುರುನಾಥ ಅಂತ ಹೆಸರು ಇಡ್ತಾ ಇದ್ದಾರೆ.